ಹೇ ಗಾಯ್ಸ್, ಅಸ್ಸಲಾಮುಅಲೈಕುಂ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಮೀಲಾದುನ್ ನಬಿ ವ್ಲಾಗ್ ನೋಡ್ತಿರೋದು. ಸೊ ನಾನು ಎಲ್ಲನೂ ವೇಕಾಗಿ ಎಲ್ಲ ಸ್ವಲ್ಪ ಕೆಲಸ ಇತ್ತು ಮಾಡಿ ಫಿನಿಷ್ ಮಾಡೋ ಗಂಟ 12 o'clock ಆಗಿತ್ತು, 12:30 ಸಮಥಿಂಗ್. ದೆನ್ ಬಂದು ಬೆಡ್ ಸೆಟ್ ಮಾಡಿಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಮಾಪಿಂಗ್ ಕೆಲಸ ಇತ್ತು, ಸ್ವಲ್ಪ ಮಾಪ್ ಎಲ್ಲ ಹಾಕಿಬಿಟ್ಟು ದೆನ್ ನೀಟಾಗಿ ಬೆಡ್ಡೆಲ್ಲ ಸೆಟ್ ಮಾಡಿಬಿಟ್ಟು ಏನೇನು ಮಾಡಬೇಕು ಅಂತ ನೋಡ್ತಿದ್ದೆ. ಮಮ್ಮಿ ಬಂದು ಸಿಸ್ಟರ್ ಮನೆಗೆ ಹೋಗಿದ್ರು, ಬಿಕಾಸ್ ಸಿಸ್ಟರ್ ಮನೆಯಲ್ಲೇ ಇವತ್ತು ನಾವು ಫೆಸ್ಟಿವಲ್ ಮಾಡ್ತಿರೋದು. ಸೊ ನಮ್ಮ ಮನೇಲಿ ಏನಿಲ್ಲ, ನಾನು ಜಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ದೆನ್ ನಾನು ಬಂದು ಬಾತ್ ಆಯಿತು ನಂದು, ನಾನು ಬಂದು ಔಟ್ಫಿಟ್ ಹಾಕ್ಕೊಂಡು ನಮಾಜ್ ಮಾಡೋ ಕೆಲಸ ಆಯಿತು, ಸ್ವಲ್ಪ ನಮಾಜ್ ಮಾಡಿಕೊಂಡು ಹಾಗೆ ನಾನು ಸಿಸ್ಟರ್ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿ ಆಗಿ ಸಿಸ್ಟರ್ ಮನೆಗೆ ಹೋಗ್ತಿದ್ದೆ. ದೆನ್ ಕಾಲ್ ಮಾಡಿಬಿಟ್ಟು ನೈಟ್ದು ಸ್ವಲ್ಪ ಮೊಸಪ್ ಸಾರಿತ್ತು, ಅದು ಮತ್ತು ರೈಸು, ಸ್ವಲ್ಪ ಕಬಾಬ್ ಇತ್ತು, ಅದು ಸ್ವಲ್ಪ ಬಿಸಿ ಮಾಡಿ ತೊಗೊಬಂದುಬಿಡು ಅಂತ ಹೇಳಿದರು. ದೆನ್ ಬಂದು ಹಾಗೆ ನಾನು ಪ್ಲ್ಯಾಂಟಿಂಗ್ ಮಾಡಿಕೊಂಡು ಸ್ವಲ್ಪ ಕಬಾಬ್ ಎಲ್ಲ ಇತ್ತು, ನೀಟಾಗಿ ಬಿಸಿ ಮಾಡಿ ನಾನು ಗ್ಯಾಸ್ ಎಲ್ಲ ವಾಶ್ ಮಾಡಿಬಿಟ್ಟು ನೀಟಾಗಿ ಎತ್ಕೊಂಡು ಮೇಲೆ ಹೋದೆ. ಮೇಲೆ ಹೋಗಿದ ತಕ್ಷಣ ಬಂದು ಅಲ್ಲೆಲ್ಲರೂ ಟಿಫನ್ ಮಾಡೋಕ್ಕೆ ರೆಡಿಯಾಗಿ ಕೂತಿದ್ರು. ನಾನು ಬಂದು 3 o'clock ಸಮಥಿಂಗ್ ಏನೋ ಆಗಿತ್ತು ಟಿಫನ್ ಮಾಡೋಷ್ಟರಲ್ಲಿ. ನಾನು ಹೋಗಿ ಟಿಫನ್ ಮಾಡಿಕೊಂಡು ದೆನ್ ಬಂದು ಮಮ್ಮಿ ಎಲ್ಲ ಕೆಲಸ ಮಾಡ್ತಿದ್ರು. ನನಗೆ ಏನು ಕೆಲಸ ಹೇಳಿರಲಿಲ್ಲ, ಬಿಕಾಸ್ ನಾನು ಇಲ್ಲೂ ನಮ್ಮ ಮನೇಲಿ ಮಾಡಿಬಿಟ್ಟು ಹೋಗಿದ್ದೆ ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣ ಬಾ ಟಿಫನ್ ಮಾಡ್ಕೊ ಅಂತಂದರು. ನಾನು ಹೋಗಿ ಅಕ್ಕನ ಮನೇಲಿ ವಾಷಿಂಗ್ ಮಿಷಿನ್ ಇದೆ ಅಂತೆ ತೊಗೊಂಡಿದ್ರಂತೆ, ಅದು ನೋಡಿಬಿಟ್ಟು ಹಾಗೆ ಬಂದು ನಾನು ಟಿಫನ್ ಮಾಡೋಕ್ಕೆ ಕೂತ್ಕೊಬಿಟ್ಟೆ. ದೆನ್ ಟಿಫನ್ ಆಗಿದ ತಕ್ಷಣ ಸಿಸ್ಟರ್ ಬಂದು ನಮಾಜ್ ಮಾಡೋಕ್ಕೆ ಹೊಂಟೋದ್ರು, ಅವ್ರು ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು. ಇವಳು ನೋಡಿ ನಾನು ಮಾಡ್ತೀನಿ ಅಂತ ಹೇಗೆ ಹಾಕ್ಕೊಂಡು ಎಷ್ಟು ಸತಾಯಿಸ್ತಾಳೆ, ವೀಡಿಯೋ ಹಿಡಿದ್ರೆ ಹಂಗೆ ಸ್ಟ್ಯಾಚು ಹೋಗಿ ಸ್ಟಾಪ್ ಆಗಿಬಿಡ್ತಾಳೆ ಅವಳು, ನೋಡಿ ಏನೇನು ಮಾಡ್ತಾಳೆ ಅಂತ. ದೆನ್ ಬಂದು ಸಿಸ್ಟರ್ ನಮಾಜ್ ಮಾಡೋಕ್ಕೆ ಕೂತ್ಕೊಬಿಟ್ಟಿದ್ರು, ಪಕ್ಕ ನೋಡಿ ಅವಳು ಹೆಂಗೆ ಮಲಗಿದ್ದಾಳೆ. ದೆನ್ ಹಾಗೆ ಬಂದು ನಾನು ಅಲ್ಲಿ ಸೌಂಡ್ ಅವ್ರ ಮನೇಲಿ ಜಾಸ್ತಿ ಗೆಸ್ಟ್ ಇದ್ದರು ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಗೆ ಕರ್ಕೊಬಂದು ಮಲಗಿಸ್ಬಿಟ್ಟೆ. ಆಗಿ 1 2 hours ಆದಮೇಲೆ ಬೇಕಾಗಿಬಿಟ್ಟು ಮೇಕಪ್ ಮಾಡು ಅಂತ ತಲೆ ತಿಂತಿದ್ಲು. ಸೊ ಹಾಗೆ ಬಂದು ಅವಳಿಗೂ ಮೇಕಪ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂತ್ಕೊಬಿಟ್ಟೆ. ಲೈಟಾಗಿ ಲಿಪ್ಸ್ಟಿಕ್ ಹಾಕು, ಅದಾಕು ಇದಾಕು ಅಂತ ನಾನು ಕಣ್ಣು ಮುಚ್ಕೊ ಹಾಕ್ತೀನಿ ಅಂತ ಹೇಳಿಬಿಟ್ಟು ನಾನು ಎಷ್ಟು ನೀಟಾಗಿ ಹಾಕಿದ್ದೀನಿ ಅಂತ ನೋಡಿ. ದೆನ್ ಬಂದು ಅದಾಗಿದ ತಕ್ಷಣ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ದೆನ್ ಮಮ್ಮಿ ಬಂದು ಬಾಯಲ್ಲಿ ನಾನು ನಿನಗೂ ಜಡೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಮ್ಮಿನೂ ಜಡೆ ಹಾಕ್ಬಿಟ್ಟು ಹಾಗೇನು ಸಿಸ್ಟರ್ ಮನೆಗೆ ಹೋದ್ವಿ. ಎಲ್ಲರೂ ಹಾಗೆ ಮಾತಾಡ್ಕೊಂಡು ಕೂತಿದ್ರು. ದೆನ್ ನೈಟ್ ಡಿನ್ನರ್ಗೆ ಬಂದು ಏನೇನು ಬೇಕು ಅನ್ನೋದನ್ನೆಲ್ಲ ಅರೇಂಜ್ ಮಾಡಿಕ್ಕಿದ್ರು. ದೆನ್ ಸಿಸ್ಟರ್ ಬಂದು ಸ್ವೀಟ್ ರೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವೀಟ್ ರೈಸ್ಗೆ ಏನೇನು ಬೇಕು ಅನ್ನೋದನ್ನ ಹೇಳ್ಬಿಟ್ಟು ಮಾಡ್ಕೊತಿದ್ರು. ನಾನು ಹಾಗೆ ಹೋಗಿ ಒಂದು ಸ್ವೀಟ್ ರೈಸ್ಗೆ ಕ್ಯಾಪ್ಚರ್ ಮಾಡಿಕೊಂಡೆ, ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಆಗಿದ ತಕ್ಷಣ ಬಂದು ಲೈಕ್ ಎಲ್ಲರೂ ಆಚೆ ಕೂತ್ಕೊಂಡಿದ್ರು. ಸೊ ಅವ್ರ ಮನೆಯಿಂದ ವ್ಯೂ ನೋಡಿ ಹೇಗಿದೆ ಅಂತ. ಮನೆ ಅಂದರೆ ಲೈಕ್ ಅವ್ರ ಕಿಚನಿಂದ ವ್ಯೂ ಇದು. ಅವರು ಮನೆ ರೀಸೆಂಟ್ಲಿನೇ ತೊಗೊಂಡಿರೋದು. ದೆನ್ ಬಂದು ಫೈನಲಿ ಸ್ವೀಟ್ ರೈಸ್ ಬಂದು ರೆಡಿ ಆಯಿತು. ಮೇಯ್ನ್ಲಿ ಫತೆಹಾಗೆ ಬೇಕಾಗಿರೋದು ಸ್ವೀಟ್ ರೈಸ್, ಸೊ ಅದು ಬಂದು ನಾವು ಫಸ್ಟಾಗಿ ಮಾಡ್ಕೊಂಡ್ವಿ. ದೆನ್ ಬಂದು ನೀಟಾಗಿ ಟೇಸ್ಟ್ ಮಾಡಿ ನೋಡಿಬಿಟ್ಟು ಜನ್ನಿಗೆ ಮೇಲೆ ಕರ್ಕೊಬಂದೆ. ಅವಳು ಅಷ್ಟರಲ್ಲಿ ಬೇಕಾಗಿ ಮೇಕಪ್ ಆಗಿ ಕೂತಿರ್ಲಿಲ್ಲ. ದೆನ್ ಮೇಲೆ ಕರ್ಕೊಬಂದುಬಿಟ್ಟು ಆಟ ಆಡ್ತಿದ್ವಿ, ನಾನು ಜನ್ನು ಕಾಸು ತೊಗೊಂಡು ಅವಳು ಆರಿಸೋದು ನಾನು ಎತ್ಕೊಡೋದು ಅಂತ ಆಟ ಆಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಫ್ಯಾಮ್ಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿದ್ವಿ. ನಾನು ಎತ್ತಿ ಕೊಡೋದು, ಅವಳು ಎತ್ತಿ ತಿರ್ಗಾ ಹಾಕೋದು, ಹಾಗೆಯೇ ಆಟ ಆಡ್ತಿದ್ವಿ ಲೈಕ್ ಸ್ವಲ್ಪ ಹೊತ್ತು ಗಂಟ. ದೆನ್ ಬಂದು ಅವಳ ಜೊತೆಗೆ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಮಮ್ಮಿ ಮತ್ತು ಸಿಸ್ಟರು ಕುಕ್ಕಿಂಗಲ್ಲಿ ಬ್ಯುಸಿ ಇದ್ದರು. ಹಾಗೆ ಎಲ್ಲರಿಗೂ ಎದ್ದು ಆಚೆ ಕಳಿಸ್ಬಿಟ್ಟು ನೀಟಾಗಿ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಲೈಕ್ ಫತೆಹಾಗೆ ಟೈಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಕ್ಕ ಕಸ ಗುಡಿಸಿದ್ರು, ನಾನು ಮಾಪಿಗೆ ಹಾಕಿಬಿಟ್ಟೆ. ಇಬ್ಬರೂ ಸೇರಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಅರೇಂಜ್ ಮಾಡಿಬಿಟ್ಟು ದೆನ್ ಬಂದು ಫತೆಹಾಗೆ ಏನೇನು ಬೇಕು ಅನ್ನೋದನ್ನ ಬಂದು ಇಕ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಫಸ್ಟ್ ಬಂದು ನಾನು ರೈಸ್ ತೆಗ್ದಿಕ್ಬಿಡು, ಸ್ವೀಟ್ ರೈಸ್ ಅಂತ ಹೇಳಿದರು ನನಗೆ. ನಾನು ಬಂದು ಸ್ವೀಟ್ ರೈಸ್ ತೆಗ್ದಿಕ್ಕಕ್ಕೆ ಏನೇನು ಬೇಕು ನಾನು ಹೇಳಿ ಎತ್ತಿಬಿಟ್ಟು ನಾನು ತೆಗ್ದಿಕ್ತಿದ್ದೀನಿ. ಸೊ ಫೈನಲಿ ಸ್ವೀಟ್ ರೈಸ್ ರೆಡಿ ಆಗಿತ್ತು. ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡಿ. ಆ್ಯಂಡ್ ನಿಮಗೆ ರೆಸಿಪಿ ಲಿಂಕ್ ಬೇಕಾಗಿದ್ದರೆ ಲೈಕ್ ನನಗೆ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ರೆಸಿಪಿ ಹಾಕ್ತೀನಿ, ಲೈಕ್ ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ. ಬರೀ ಸ್ವೀಟ್ ರೈಸ್ದು ಮಾತ್ರ ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಸೊ ಫೈನಲಿ ಬಂದು ಬೌಲ್ ಫುಲ್ಲು ತೆಗಿ ಅಂತ ಹೇಳಿದ್ರು ಮಮ್ಮಿ. ನಾನು ಬೇಗ ಎಲ್ಲನೂ ಕೂಡ ತೆಗಿತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವೆಲ್ಲರೂ ನನ್ನ ಚಾನಲ್ನ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಿದ್ದೀರಾ,
ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ ಡೂ ಸಬ್ಸ್ಕ್ರೈಬ್ ಬಿಫೋರ್ ವಾಚಿಂಗ್. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೇಕು. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಆಗೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸೊ ನಾನು ಹಾಗೆ ಟೂಟಿ ಫ್ರೂಟಿ ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡಿ ಇಟ್ಬಿಟ್ಟೆ. ದೆನ್ ಇವರೆಲ್ಲರೂ ಬಂದು ಕೂತ್ಕೊಂಡಿದ್ರು. ನಾನು ಜನ್ನು ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ವಿ. ದೆನ್ನು ನಾನು ನನಗೊಂದು ವೇಲ್ ಕೊಡು ಅಂತ ಕೇಳ್ತಿದ್ದ, ಕೊಟ್ಟೆ. ದೆನ್ ಬಂದು ನೋಡಿ ಇವನು ಬಂದುಬಿಟ್ಟ, ಜನ್ನುಗೆ ಹಿಡಿತಿದ್ದೀವಿ ವೀಡಿಯೋ ಅಂತ ಹೇಳ್ಬಿಟ್ಟು. ನೋಡಿ ಹೆಂಗೆ ಮಾಡ್ತಿದ್ದಾಳೆ ಅವಳು ವೀಡಿಯೋ ಹಿಡಿದ್ರೆ ಸಾಕು ಏನು ಬೇಕಾದರೂ ಮಾಡ್ತಾಳೆ. ಲೈಕ್ ಏನೇನು ಮಾಡ್ತಾಳೆ ಅಂತ ನೋಡಿ ಇವನು ನೋಡಿ ಹೆಂಗೆ ಮಾಡ್ತಿದ್ದಾನೆ. ದೆನ್ ಬಂದು ಫತೇಹ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ವಿ. ಫತೇಹದಲ್ಲಿ ಎಲ್ಲರೂ ಕೂತ್ಕೊಂಡಿದ್ರು. ನಾನು ಬೇಬಿಸ್ ಜೊತೆ ಆಟ ಆಡಿ ಸಾಕು ಅಂತ ಹೇಳಿಬಿಟ್ಟು ನಾನು ಕೂಡ ಫತೇಹದಲ್ಲಿ ಕೂತ್ಕೊಬಿಟ್ಟೆ. ದೆನ್ ಬಂದು ಹಾಗೆ ಎಲ್ಲ ಕೆಲಸನೂ ಆಗ್ತಿತ್ತು. ಎಲ್ಲರೂ ಕೂತ್ಕೊಂಡು ಆಚೆ ಮಾತಾಡ್ಕೊಂಡು ಕೂತಿದ್ರು. ಮಮ್ಮಿ ಬಂದು ನಾನು ಬಿರಿಯಾನಿ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಮ್ಮಿ ಬಿರಿಯಾನಿ ಮಾಡೋಕ್ಕೆ ಅರೇಂಜ್ ಮಾಡ್ಕೊತಿದ್ರು. ಲೈಕ್ ಅತ್ತೆ, ನಮ್ಮ ಅಕ್ಕ ಅವರ ಅತ್ತೆಗೆ ಹುಷಾರಿರಲಿಲ್ಲ. ಸೊ ಅವ್ರು ಬಂದು ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊ ಹೋಗಿದ್ರು. ದೆನ್ ಬಂದು ಮಮ್ಮಿ ಕುಕ್ಕಿಂಗ್ಗೆ ಹೋಗ್ಬಿಟ್ರು. ನಾನು ಬಂದು ರೆಸ್ಟ್ ಮಾಡೋಕ್ಕೆ ಕೂತ್ಕೊಬಿಟ್ಟೆ. ಆಫ್ಟರ್ ನಾನು ರೆಸ್ಟ್ ಮಾಡಿ ಆದಮೇಲೆ ಹೋಗಿ ನೋಡಿದ್ದೆ ಏನೇನು ಮಾಡಿದರು ಅಂತ. ಬಿರಿಯಾನಿ, ಕಬಾಬು ಮತ್ತು ಕುಕುಂಬರು, ಆನಿಯನು ಮತ್ತು ಕರ್ಡ್ ರೈತ, ಲೆಮನ್ನು. ದೆನ್ ಬಂದು ಬ್ರಿಂಜಾಲ್ ಗ್ರೇವಿದು ಸಪ್ರೇಟ್ ವಿಡಿಯೋ ಬೇಕಾದರೆ ನಾನು ಹಾಕಿದ್ದೀನಿ, ಯು ಕ್ಯಾನ್ ಚೆಕ್. ದೆನ್ ಬಂದು ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹ್ಯಾಪಿಲಿ ಎಲ್ಲರ ಜೊತೆಗೂ ಡಿನ್ನರ್ ಆಯಿತು. ಡಿನ್ನರ್ ಆದಮೇಲೆ ಎಲ್ಲರೂ ಆಚೆ ಮಾತಾಡಿಕೊಂಡು ಕೂತಿದ್ರು. ನಾನು ಹೋಗಿ ಜನ್ನು ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ದೆನ್ ಬಂದು ನಾನು ಮನೆಗೆ ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. See you soon. Until then, bye.